ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋದು. ಸೊ ಗೈಸ್, ಯಾವ್ದನ್ನ ಡಿಲೇ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ರಾಮರಸ, ಇದ್ರ ಎಲ್ಲ ಒಂದು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಸಲ್ಲಿ ಬರ್ತಿರೋವಂಥದ್ದು, ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜಸಲ್ಲಿ ಬರ್ತಿರೋವಂಥ ಒಂದು ಮೂವಿ ಆಗಿರುವಂಥದ್ದು. ಅಂದರೆ ಪ್ಯಾನ್ ಇಂಡಿಯಾ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ರಾಮರಸ ಮೂವಿಗೆ ಮೋಷನ್ ಪೋಸ್ಟ್ ರಿಲೀಸ್ ಆಗಿತ್ತು, ಅದಕ್ಕೊಂದು ಸಪೋರ್ಟ್ ಆಗಿ ಧ್ರುವ ಸರ್ಜಾ ಅವರು ಕೂಡ ಹೋಗಿದ್ರು ಕೂಡ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಪೋಸ್ಟರ್ ನೋಡಿದ ತಕ್ಷಣ ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಥರ ಕಾಣಿಸ್ತಾ ಇತ್ತು, ಫಿನಿಶ್ ಆಗಿಲ್ಲದೆ ಇರೋ ರೀತಿ ಪ್ರಾಜೆಕ್ಟ್ ಥರ ಕಾಣಿಸ್ತಾ ಇತ್ತು ಮೋಷನ್ ಪೋಸ್ಟರಲ್ಲಿ. ಬಟ್ ಸ್ಟಿಲ್ ಮೇಕಿಂಗ್ ಎಲ್ಲ ಅದ್ಭುತವಾಗಿದೆ ಆ್ಯಂಡ್ ಪ್ರಾಜೆಕ್ಟು ಒಳ್ಳೆಯದಾಗಿ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ. ಸಪೋರ್ಟ್ ಈಗಲ್ಲ ಬೇಕಾಗಿರುವಂಥದ್ದು, ಬಂದ ಮೇಲೇ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡೋಣ ಅಂತ ಹೇಳ್ತಾ, ಉತ್ತರಾಖಂಡದ ಕಾಸ್ಟಿಂಗ್ ಗುರು ಏನು ಇನ್ನೂ ಕಾಸ್ಟಿಂಗ್ ಮಾಡ್ತಾನೆ ಇದ್ದಾರೆ. ಕಾಸ್ಟಿಂಗ್ ಮಾಡ್ತಿರೋದಲ್ಲ, ಕ್ಯಾರೆಕ್ಟರ್ ವೈಸ್ ನೋಡ್ತಾ ಹೋದರೆ ಯಾವ ರೀತಿ ಲುಕ್ಸ್ನ ಕೊಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಒಂದು ಸತಿಗೆ ಪುಷ್ಪ ಕಣ್ಣೆದುರುಗಡೆ ಬಂದು ಹೋಗುತ್ತೆ, ಬಟ್ ಅದಕ್ಕಿಂತ ಅದ್ಭುತವಾಗಿದೆಯಲ್ಲ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳ್ತೀನಿ, ಇಲ್ಲೂ ಕೂಡ ಒಂದು ಎಕ್ಸ್ಪಿರಿಮೆಂಟಲ್ ಅಂತ ಅನ್ಕೊತಾ ಇದ್ದೀನಿ. ನಿಮಗೆ ಖಡಕ್ ಉತ್ತರಾಖಂಡದಲ್ಲಿ, ಉತ್ತರ ಕರ್ನಾಟಕದ ಲೈಕ್ ನೋಡಿ, ನಮ್ಮ ಸಬ್ಸ್ಕ್ರೈಬರು ಕೂಡ ಒಂದು ಇನ್ಫಾರ್ಮೇಷನ್ನ ಕೊಡ್ತಿದ್ದಾರೆ ಎಲ್ಲೆಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ. ನೀವು ಇಲ್ಲೇನು ಕಮೆಂಟ್ಸ್ ನೋಡ್ತಿದ್ದೀರಲ್ಲ ನೋಡಿ, ಅವರೇ ಹೇಳ್ತಿದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ. ಸೊ ಏನು ಹೇಳೋಕೊಟ್ಟಿದ್ದೀನಿ ಅಂದರೆ, ಬೇಸಿಕಲಿ ಉತ್ತರಾಖಂಡ ಒಂದು ಮೂವಿ ಏನಿದೆಯಲ್ಲ, ಉತ್ತರ ಕರ್ನಾಟಕದ ಒಂದು ಖಾರವಾಗಿ ಬರ್ತಿರುವಂಥ ಒಂದು ಮೂವಿ ಆಗಿರುವಂಥದ್ದು. ಆ ಒಂದು ಸ್ಲ್ಯಾಂಗ್ ಇದೆಯಲ್ಲ, ಅದು ತುಂಬ ಈ ಮೂವಿಲಿ ನನಗೆ ನೋಡಿ, ನಮಗೆ ಹೆಂಗೆ ಗೊತ್ತಾ, ಕನ್ನಡಿಗರಿಗೆ ಎಲ್ಲ ರೀತಿ ಯಾವುದೇ ಕನ್ನಡ ಲ್ಯಾಂಗ್ವೇಜಲ್ಲಿ ಎಲ್ಲ ಸ್ಲ್ಯಾಂಗ್ ಕೇಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಉತ್ತರ ಕರ್ನಾಟಕದಾಗಿರಲಿ ಅಥವಾ ಮಂಗಳೂರು ಭಾಷೆ ಆಗಿರಲಿ, ಎಲ್ಲ ಕನ್ನಡ ಡಿಫ್ರೆಂಟ್ ಇರುತ್ತೆ. ನಾವಂತೂ ಹಾಸನ್, ಮೈಸೂರು, ಮಂಡ್ಯ ಕನ್ನಡ ಮಾತಾಡೋ ಅಂಥವ್ರು. ಸೊ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆಯೇ ಯುವ ಸಕ್ಸಸ್ ಬಗ್ಗೆ ಮಾತಾಡೋದಾದರೆ, ಯುವ 4th ವೀಕ್ ಸ್ಟ್ರಾಂಗ್ ಆಗಿ ಎಂಟರ್ ಆಗಿದೆ. ಈ 4ನೇ ವಾರದಲ್ಲಿ ಸ್ಟ್ರಾಂಗ್ ಆಗಿ ಓಡ್ತಾ ಇದೆ. ನನಗೆ ಆಸೆ ಅಂದರೆ ನಾವು ಕಾಣಿಸ್ಕೊಂಡಿರೋಂಥ ಮೂವಿ ಅಂತಲೂ ಅನ್ಕೋಬೋದು, ಏನೋ ಅಂತ ಅಂದ್ಕೊಳ್ಳಿ. ಆದರೆ ಈ ಒಂದು ತಿಂಗಳು ಕಂಪ್ಲೀಟ್ ಆದಾಗ 50 ಡೇಸ್ ಏನಾದರೂ ಆದರೆ ಅದೊಂದು ಎಮೋಷನ್ಸೇ ಬೇರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ಸ್ಟ್ರಾಂಗಾಗಿ ರನ್ ಹೋಗೋದಕ್ಕೆ ಒಂದೇ ಒಂದು ರೀಸನ್ ಏನಂದರೆ ಎಮೋಷನ್ಸ್. ಒಂದು ಸತಿಗೆ ಶಾಕ್ ಆಗೋಯ್ತು, ಯಾಕೆ ಅಂದರೆ ರಾಮಾಯಣ ಮೂವಿ ಎಕ್ಸಾಕ್ಟ್ಲಿ ಅದು ರಾಮಾಯಣ ಟೈಟಲ್ ಅಂತ ಇನ್ನೂ ಕನ್ಫರ್ಮ್ಡ್ ಆಗಿಲ್ಲ, ಬಟ್ ರಾಮಾಯಣ ಬೇಸ್ಡ್ ಸ್ಟೋರಿ ಆಗಿರೋದ್ರಿಂದ ಇದರದ್ದು ಆ್ಯಕ್ಟರ್ಸ್, ಅದರಲ್ಲಿರೋವಂಥ ಆ್ಯಕ್ಟರ್ಸ್ ಅವ್ರ ನೇಮ್ ಏನಂದರೆ ಆದಿತ್ಯ ದೇಶ್ಮುಖ್ ಅವ್ರು ಏನಿದ್ದಾರೆ ಆ್ಯಕ್ಟರ್, ಅವ್ರು ಹೇಳ್ತಿರೋ ಪ್ರಕಾರ ಇದು ರಾಮನ ಪರ್ಸ್ಪೆಕ್ಟಿವಲ್ಲಿ ಬರೋಕ್ಕೆ ಹೊರಟಿರೋಂಥ ಮೂವಿ ಅಲ್ವಂತೆ. ರಾವಣನ ಪರ್ಸ್ಪೆಕ್ಟಿವಲ್ಲಿ ಬರೋಕ್ಕೆ ಹೊರಟಿರೋಂಥ ಮೂವಿ ಅಂತ ಅದರ ಅರ್ಥ. ಅವರು ಹೇಳಿರೋವಂಥದ್ದು, ಆ್ಯಂಡ್ ಅವ್ರು ಹೇಳಿರೋವಂಥದ್ದು ಓಪನ್ ಆಗಿ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಯಶ್ ಅವರು ಈ ರಾವಣನ ಪಾತ್ರನ ನಿಭಾಯಿಸ್ತಿದ್ದಾರೆ ಆ್ಯಂಡ್ ಅವರ ಪರ್ಸ್ಪೆಕ್ಟಿವಲ್ಲೇ ಹೋಗ್ತಾ ಇದೆ ಸಿನಿಮಾ ಅಂತ. ಶಾಕ್ ಆಗೋಯ್ತು ಗುರು. ಆ್ಯಂಡ್ ಇದರಲ್ಲಿ ನಿಮಗೆ ಗೊತ್ತಿರೋ ಹಂಗೆ ಹೀರೋ ಆಗಿ ಅಭಿನಯಿಸ್ತಿರೋವಂಥದ್ದು ರಣಬೀರ್ ಸಿಂಗ್ ಆಗಿರೋವಂಥದ್ದು. ಸೊ ನೋಡೋಣ ಗುರು ಹೇಗಿರುತ್ತೆ, ಹೇಗೆ ಮೂವಿ ಬರುತ್ತೆ ಅಂತ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹೇಳಿದ್ದೆ ಯಶ್ ಅವರ ಇಂಟೆನ್ಷನ್ ಏನು ಅಂತ. ಅವ್ನು ಪ್ರೊಡ್ಯೂಸರ್ ಕೂಡ ಹೌದು, ಆದರೆ ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ಮಾತ್ರ ಈ ಮೂವಿಗೆ ಫೋಕಸ್ ಮಾಡಿರೋವಂಥದ್ದು. ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಕೂಡ ಅಲ್ಲ ನನಗೆ ಅನ್ನಿಸ್ತಿರೋವಂಥದ್ದು. ಬಟ್ ಆ್ಯಕ್ಟರ್ ಆಗಿ ಹೋಗಿದ್ದಾರೆ ಅಂದ ತಕ್ಷಣ ಕೆಲವು ಕನ್ನಡಿಗರಿಗೆ ಅಳುಕಿರುತ್ತೆ ಅಲ್ಲಿ. ಆದರೆ ನಾನು ಹೇಳ್ತಿದ್ದೀನಲ್ಲ, ಅವ್ರು ಸ್ಟ್ರೈಟ್ ಪಾಯಿಂಟ್ ಇರುವಂಥದ್ದು. ವಾರ್ನರ್ ಬ್ರದರ್ಸ್ ಅವ್ರು ಇಡೀ ವರ್ಲ್ಡಿಗೆ ಮೂವೀಸ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥವ್ರು. ಸೊ ನಿಮಗೆ ಗೊತ್ತಿರುತ್ತೆ ಅವರ ಸ್ಟ್ರಾಟಜಿ ಹೇಗೆ ವರ್ಕ್ ಆಗ್ತಿದೆ ಅಂತ. ನಾನು ಈ ಮೂವಿನ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ, ಆದರೆ ಅವರ ಮಾರ್ಕೆಟಿಂಗ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಇವರು ಟಾಕ್ಸಿಕ್ ಮೂವಿ ಕೂಡ ವಾರ್ನರ್ ಬ್ರದರ್ಸ್ ಕೈಲಿ ಕೊಡಲಿಲ್ಲ ಅಂದರೆ, ಜಸ್ಟ್ ಯೋಚನೆ ಮಾಡಿ, ಟಾಕ್ಸಿಕ್ ಮೂವಿ ಇಂಡಿಯಾದಲ್ಲಿ ಹಿಟ್ ಆಗುತ್ತೆ, ಅದಾದಮೇಲೆ ವಾರ್ನರ್ ಬ್ರದರ್ಸ್ ಕೈಲಿ ಕೊಡ್ತಾರೆ ಡಿಸ್ಟ್ರಿಬ್ಯೂಷನಿಗೆ, ವರ್ಲ್ಡ್ ವೈಡ್ ರೀಚ್ ಆಗುತ್ತೆ. ಇದು ಹೇಳಬೇಕಂದ್ರೆ ಟಾಕ್ಸಿಕ್ ಮೂವಿ ನೀವು ಅಂದ್ಕೊಂಡಿರೋ ರೀತಿ ಎಲ್ಲ ಕಡೆ ರೀಚ್ ಆಗಿಲ್ಲ, ಆದರೆ ಹಾಗೇ ಆಗುತ್ತೆ. ಯಾಕೆಂದರೆ ಅದು ಯಶ್ ಅವರ ತಲೆ ಆಗಿರುವಂಥದ್ದು. KGF ಕೂಡ ಯಾಕೆ ಅಷ್ಟೊಂದು ರೀಚ್ ಆಯಿತು ಅಂದರೆ, ಅವರ ಒಂದು ಸ್ಕ್ರೀನ್ ಪ್ಲೇ ಇದ್ದಿದ್ದಕ್ಕೇನೆ, ಆ ಒಂದು ಸ್ಕ್ರೀನ್ ಪ್ಲೇನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಕ್ಕೇನೆ, ಅದ್ರ ಪ್ರಶಾಂತ್ ನೀಲ್ ಅವರ ಐಡಿಯಾ ಆ್ಯಂಡ್ ಇವ್ರ ಸ್ಕ್ರೀನ್ ಪ್ಲೇ ಮ್ಯಾಚ್ ಆಗಿದ್ದಕ್ಕೇನೆ KGF ಈಗ ಆ ಲೆವೆಲಲ್ಲಿ ನಿಂತಿರುವಂಥದ್ದು. ಕಲ್ಕಿ 21 ಏಪ್ರಿಲ್ಗೆ ಬರೋಕೊಂಡಂದರೆ ಇನ್ನೇನು ನಾಳೆನೇ ಅಲ್ವಾ, 7 ಗಂಟೆಗೆ ಇದರದ್ದೊಂದು ಚಿಕ್ಕ ಗ್ಲಿಮ್ಸ್ ನಾವು ಮತ್ತೆ ನೋಡೋಕ್ಕೆ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇದು 2ನೇ ಗ್ಲಿಮ್ಸ್ ಆಗಿರೋವಂಥದ್ದು. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ಫಿನಿಶ್ಡ್ ಪ್ರಾಜೆಕ್ಟ್ ನೋಡೋಕ್ಕೆ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ CGI ಮಿಸ್ ಹೊಡಿತಿದೆ ಅಂತ ಅನ್ನಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಫಿನಿಶ್ ಆಗಿರೋವಂಥ, ಅಂದರೆ ಮುಗ್ದೋಗಿರೋವಂಥ ಪ್ರಾಜೆಕ್ಟ್ನ ನಮಗೆ ಮುಂದೆ ಗ್ಲಿಮ್ಸ್ನ ಇಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಆಗಿರೋವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಇದ್ರ ಜೊತೆಗೆ ಬಜರಂಗಿ ಭಾಯ್ಜಾನ್, ಸಲ್ಮಾನ್ ಖಾನ್ ಅವರ ಮೂವಿ, ಇದ್ರದ್ದು ಬಜರಂಗಿ ಭಾಯ್ಜಾನ್ 2
ಇದರದ್ದು ಸ್ಕ್ರಿಪ್ಟಿಂಗ್ ನಡೀತಾ ಇದೆ, ಅಂದರೆ ಸ್ಕ್ರಿಪ್ಟಲ್ಲಿ ಆಲ್ಮೋಸ್ಟ್ ಮುಗಿತಾ ಇದೆ, ಫೈನಲ್ ಡ್ರಾಫ್ಟ್ ರೆಡಿ ಆಗ್ತಿದೆ, ಶೂಟಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಅಪ್ಡೇಟ್ ಬಂದಿದೆ. KD ಪೋರ್ಷನ್ಸ್ ಇನ್ನೂ ಮುಗ್ದಿಲ್ಲ. KD ದ ಡೆವಿಲ್ ಏನಿದೆಯಲ್ಲ ಇದ್ರ ಪೋರ್ಷನ್ಸ್ ಇನ್ನೂ ಮುಗ್ದಿಲ್ಲ. ಯಾಕೆಂದರೆ ಈ ಕಾಸ್ಟಿಂಗ್ ಎಲ್ಲ ಆಗ್ತಾ ಇದೆ, ಅಂದರೆ ಹೊಸೊಬ್ಬರನ್ನ ತೊಗೊತಾ ಇದ್ದಾರೆ ಮೂವಿಗೆ, ಹೊಸೊಬ್ಬರನ್ನ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಈ ಲುಕ್ ವೈಸ್, ಈ ಟೆಸ್ಟ್ ವೈಸ್ ಏನೇನೋ ಮಾಡ್ತಿದ್ದಾರೆ ಇನ್ನೂ, ಅಂದರೆ ಏನೋ ಒಂದು ಅಷ್ಟಾಗಿ ಆ್ಯಡ್ ಮಾಡ್ತಿದ್ದಾರೆ. ಹಾಗೆಯೇ ಸಾಂಗ್ ಶೂಟ್ ಕೂಡ ಬಾಕಿ ಇದೆ, 2 ಸಾಂಗ್ ಶೂಟ್ ಏನೋ ಬಾಕಿ ಇರೋವಂಥದ್ದು ನನಗೆ ಸೆಟ್ಟಿಂದ ಬಂದಿರೋವಂಥ ನ್ಯೂಸ್ ಪ್ರಕಾರ ಆಗಿರೋ ಅಂಥದ್ದು. ಇದಿಷ್ಟು KD ದ ಡೆವಿಲ್ ಆಗಿರೋವಂಥದ್ದು. ಡೆವಿಲ್ ಬಗ್ಗೆ ಮಾತಾಡೋದಾದರೆ ಡಿ ಬಾಸ್ ಅವರ ಪೋರ್ಷನ್ ಬಿಟ್ಟು ಎಷ್ಟೆಷ್ಟು ಮುಗಿಸ್ಕೊಬೇಕಾಗಿತ್ತು ಆ ಒಂದು ಪೋರ್ಷನ್ ಏನಿದೆ ಅದ್ರ ಮೇಲೆ ಇನ್ನೂ ವರ್ಕ್ಸ್ ನಡೀತಾ ಇದೆ. ನಾನು ಅಂದ್ಕೊಂಡಿದ್ದೇನೆಂದರೆ ಆಲ್ರೆಡಿ ವರ್ಕ್ ಮುಗ್ದಿದೆ ಅಂತ, ಆದರೆ ಇಲ್ಲ, ಇನ್ನೂ ವರ್ಕ್ಸ್ ನಡೀತಾನೆ ಇದೆ. ಮೇ ಬಿ ಸೆಟ್ ವರ್ಕ್ ಏನೋ ನಡೀತಾ ಇದೆ ಅಂತ ನನಗೆ ಕೇಳ್ಪಟ್ಟೆ, ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಸೆಟ್ ವರ್ಕ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ, ಆದರೆ ಸದ್ಯಕ್ಕೆ ಯಾವುದೊಂದು ಶೂಟಿಂಗ್ ಡಿ ಬಾಸ್ ಅವರ ಪೋರ್ಷನ್ ಸದ್ಯಕ್ಕೆ ನಡೆಸಲ್ಲ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ, ಮೇ ಬಿ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ, ಅವರು ಡಿ ಬಾಸ್ ಅವರು ಸ್ವಲ್ಪ ಡಿಪ್ರೆಷನಿಗೆ ಹೋಗಿದ್ದಾರೆ. ಯಾಕೆ ಅಂದರೆ ರೀಸನ್ ಏನಂದರೆ ಇತ್ತೀಚೆಗೆ ನಡೀತಿರೋಂಥ ಘಟನೆಗಳು. ಆ್ಯಂಡ್ ಇನ್ನೊಂದು ವಿಷಯದಲ್ಲಿ ಅವ್ನು ಬ್ಯುಸಿಯಾಗಿರೋದೇನು ಅಂದರೆ ಅವರ ಫ್ರೆಂಡನ್ನ ಪಾಲಿಟಿಕ್ಸಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ತಿರೋದ್ರಿಂದ. ಸೊ ಈ ಎಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಇನ್ವಾಲ್ವ್ ಆಗಿರೋದ್ರಿಂದ ಡಿ ಬಾಸ್ ಅವರು ಈಗ ಸದ್ಯಕ್ಕೆ ಬರೋಲ್ಲ ಅಂತ ಅನ್ಕೊತಾ ಇರೋವಂಥದ್ದು. ನಮಗೆ ಬೇರೆ ವಿಷಯ ಬೇಡ, ನಾನು ಬರೀ ಡಿ ಬಾಸ್ ಅವರ ಫಿಲ್ಮ್ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಹೇಳ್ತಿರೋ ಅಂಥದ್ದು. ಆ್ಯಂಡ್ ಇದೆಷ್ಟೆಲ್ಲ ಆದಮೇಲೆ ನಮ್ಮ ಸಬ್ಸ್ಕ್ರೈಬರ್ ಅವ್ರನ್ನ ಶೌಟೌಟ್ ಮಾಡೋ ಟೈಮ್ ಆಗಿರೋ ಅಂಥದ್ದು. ಇನ್ಮೇಲೆ ಇದು ಬರ್ತಾ ಹೋಗುತ್ತೆ, ಯಾರ್ಯಾರು ಶೌಟೌಟ್ ಮಾಡಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಯೂಶ್ವಲಿ ಕಮೆಂಟ್ಸ್ನ ನಾನು ಏನೇನು ಮೆನ್ಷನ್ ಮಾಡಬೇಕಿತ್ತು ಅದು ಮಾಡ್ತೀನಿ, ಅದಲ್ದಲೇ ನೇಮ್ನ ಮೆನ್ಷನ್ ಮಾಡೋದಕ್ಕೆ ಶೌಟೌಟ್ ಮಾಡಿ ಅಂತ ಹೇಳಿರೋದಕ್ಕೆ ಮತ್ತು ಹೇಳ್ತಾ ಇದ್ದೀನಿ. 10ನೇ ತರಗತಿಲಿ ಓದ್ತಿರೋಂಥ ಮಂಜುನಾಥ್ ಅವರು ಮೆಸೇಜ್ ಮಾಡಿ ಹೇಳಿದ್ದಾರೆ, ಲೈಕ್ ನನ್ನ ಬಗ್ಗೆ ಅಂದರೆ ನನ್ನ ನೇಮ್ನ ಶೌಟೌಟ್ ಕೊಡಿ ಅಂತ. ಆ್ಯಂಡ್ ತುಂಬ ಹಿಂದೆಯೇ ಒಬ್ರದ್ದು ಹೆಸರು ಆರ್ಯ ಅನ್ನೋ ಹೆಸರನ್ನ ಮೆನ್ಷನ್ ಮಾಡಬೇಕಾಗಿತ್ತು, ಮೆನ್ಷನ್ ಮಾಡಿಲ್ಲ. ದಯವಿಟ್ಟು ಆರ್ಯ ಅವರೇ ನೀವೇನಾದರೂ, ಅಥವಾ ನಿಮ್ಮ ಮೆನ್ಷನ್ ಮಾಡಿದ್ರಿ ಈ ಥರ ಮೆನ್ಷನ್ ಮಾಡಿ ಅಂತ ನಾನು ಅದನ್ನು ಹೇಳದೇ ಇದ್ದರೆ ಈಗಲ್ಲ ಹೇಳ್ತಾ ಹೋಗಿ, ಯಾಕೆಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಶೌಟೌಟ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ಗೈಸ್, ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.